ಗಪ್ಪು ಯಾವಾಗ ವಿಡಿಯೋ ಗೇಮ್ ಆಡಕ್ ಸ್ಟಾರ್ಟ್ ಮಾಡ್ತಾನೋ ಅವಾಗ ಆಪೋಸಿಟ್ ಅವ್ರಿಗೆ ಮೂವರ್ ಆಗುತ್ತೆ. ಏನ್ ಸಕ್ಕತ್ತಾಗಿದೆ ಗೇಮ್ ಅಲ್ಲ. ಗಪ್ಪು, ನಾನೀಗ ತಂದಿರೋ ಆಫರ್ ಇಂದ ನೀನು ವಿಡಿಯೋ ಗೇಮ್ ಹೀರೋ ಅಲ್ಲ, ರಿಯಲ್ ಲೈಫ್ ಹೀರೋ ಆಗ್ಬಿಡ್ತೀಯಾ. ನೀನು ರಿಯಲ್ ಲೈಫ್ ಹೀರೋ? ರಿಯಲ್ ಲೈಫ್ ಹೀರೋನೇ. ನಾನು ಸಿಟಿಯಲ್ಲಿ ಡಾಗ್ ಶೋ ನಡೀತಿದೆ, ಅದಕ್ಕೆ ನಿನ್ ಹೆಸರು ಕೊಟ್ಟಿದ್ದೀನಿ. ಏನು ಡಾಗ್ ಶೋ? ನಾನೇನ್ ಅಂತ ಇಂತ ನಾಯಲ್ಲ, ಡಾಗ್ ಶೋಗ್ ಹೋಗಿ ಕ್ಯಾಟ್ ವಾಕ್ ಮಾಡೋಕೆ. ಆಗಪ್ಪು, ನಿನ್ ವಿಡಿಯೋ ಗೇಮ್ ಪ್ರಪಂಚದಲ್ಲಿ ಮಾತ್ರ ಹೀರೋ ಆಗೋಕ್ ಸಾಧ್ಯ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಹೀರೋ ಬೇಕು ಅಂದ್ರೆ ಶಕ್ತಿ ಬೇಕು, ಶಕ್ತಿ. ಅದು ನಿನ್ನಲ್ಲಿಲ್ಲ ಬಿಡೋ, ಸರಿನಾ? ಹೋಗೋ. ಡಾಗ್ ಶೋ ಅಲ್ಲಿ ಮಾಡೋದು ಅಂತದೇನಿರುತ್ತೆ? ಮಾಡ್ ತೋರ್ಸೋ, ಒಪ್ಕೊಳ್ತೀವಿ ಅಲ್ವಾ ಹ್ಯಾಪಿ? ಏನ್ ಹೇಳ್ತೀಯಾ? ಹೋಗು, ಜಂಪ್ ಮಾಡು. ಇನ್ನೇನ್ ಮಾಡ್ಬೇಕು? ತುಂಬಾ ಸಕ್ಕತ್ತಾಗಿತ್ತಲ್ವಾ? ನೆಕ್ಸ್ಟ್ ಟಾಸ್ಕ್ ಕ್ರಾಲ್. ಆಲ್ ದಿ ಬೆಸ್ಟ್. ಮತ್ತೆ ಇದು ಮುಗೀತು. ಗಪ್ಪು, ನೆಕ್ಸ್ಟ್ ಸ್ವಿಮ್. ಇಲ್ಲಿ ನೋಡಿ. ಮತ್ತೆ ಇದನ್ನ ಹಿಡ್ಕೊಂಡೆ. ಇನ್ನೇನಾದ್ರೂ ಮಾಡ್ಬೇಕಾ? ಗಪ್ಪು ನಿಜವಾದ ಹೀರೋ ಆಗ್ಬಿಟ್ಟಿದ್ದಾನೆ. ಇಲ್ಲಿ ಏನ್ ನಡೀತಾ ಇದೆ? ಅಯ್ಯಯ್ಯಪ್ಪ, ಏನಾಯ್ತಿದು? ನೀವೆಲ್ಲ ಇಲ್ಲಿ ಸೇರ್ಕೊಂಡು ಏನ್ ಸರ್ಕಸ್ ಮಾಡ್ತಾ ಇದ್ದೀರಾ? ಮೀಸೆ ತಿರುಗಿಸಿ. ಸರ್ಕಸ್ ಅಲ್ಲ, ಡಾಗ್ ಶೋ. ನಾನ್ ಗಪ್ಪು ಹೆಸರನ್ನ ಡಾಗ್ ಶೋ ಕೊಟ್ಟಿದ್ದೀನಿ. ಡಾಗ್ ಶೋ? ಇಲ್ಲ 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 ಇಲ್ಲ, ಗಪ್ಪು ಯಾವತ್ತು ಡಾಗ್ ಶೋ ನಲ್ಲಿ ಎಂಟ್ರಿ ಮಾಡಕ್ ಸಾಧ್ಯನೇ ಇಲ್ಲ. ಪಿನಾಕಿ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ನಾವು ಪಬ್ಲಿಕ್ ಇಂದ ಯಾವಾಗ್ಲೂ ದೂರ ಇರಲೇಬೇಕು ಅಂತ. ನಾವು ಯಾವಾಗ್ಲೂ ನಮ್ಮ ಭೂತದ ಲೋಕದಿಂದ ಕಾಣಿಸ್ಕೊಳ್ದೇ ಇರ್ಬೇಕು. ಏನು ಹಾಗಂದ್ರೇನು? ಹೇಗೆ ಮನುಷ್ಯರು ಮನುಷ್ಯರ್ತನೇ ಯಾವಾಗ್ಲೂ ಇರ್ತಾರೋ ಹಾಗೆ ಭೂತ ಭೂತದ ಹತ್ರನೇ ಯಾವಾಗ್ಲೂ ಇರ್ಲೇಬೇಕು. ಮನುಷ್ಯರು ಮತ್ತು ಭೂತ ಯಾವತ್ತು ಒಂದಾಗಿರಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೋ ಡಾಗ್ ಶೋ. ಆದ್ರೆ ಸೂರ್ಯ ಅಂಕಲ್, ನೋ ಮೀನ್ಸ್ ನೋ. ಮೀಸೆ ತಿರುಗಿಸಿ. ಮೀಸೆ. ಗಪ್ಪುನ ಡಾಗ್ ಶೋಗೆ ನಾನು ಕರ್ಕೊಂಡು ಹೋಗ್ತೀನಿ. ಆದ್ರೆ ಹೇಗೆ? ನಿನ್ ಹೆಲ್ಪ್ ಇಂದ ಹ್ಯಾಪಿ, ನೀನು ಗಪ್ಪು ಅವತಾರದಲ್ಲಿ ಟ್ರಾನ್ಸ್ಫರ್ ಆಗ್ಬಿಡು. ಇಷ್ಟೇನಾ? ಇದು ತುಂಬಾ ಚಿಕ್ಕ ವಿಷಯ ತಾನೇ? ಗೊತ್ತಾಗ್ತಿಲ್ಲ ಈಗಿನ ಕಾಲದ ಮಕ್ಕಳು ಏನೇನ್ ಮಾಡ್ತಾರೋ ಏನು. ಸೂರ್ಯ ಅಂಕಲ್, ನಾನು ಹ್ಯಾಪಿ ಜೊತೆ ಹೊರಗೆ ಹೋಗ್ಬೋದು ಅಲ್ವಾ? ಹೋಗ್ಬಹುದು. ಬಾಯ್ ಬಾಯ್ ಗಪ್ಪು. ಬಾಯ್ ಬಾಯ್. ಪಿನಾಕಿ ಹೇಳ್ದ ಗಪ್ಪು ಅವತಾರ ನಾನ್ ತಗೊಂಬೇಕಂತೆ. ಅಯ್ಯೋ, ಓ ನೋ, ಎಂತ ತೊಂದರೆಗೆ ಸಿಗಾಕ್ಸ್ಬಿಟ್ಟೆ ಪಿನಾಕಿ ನೀನ್ ನನ್ನ ಈಗ. ಗಪ್ಪು ಗಪ್ಪು, ನಾನೇ. ನನಗ್ ಗೊತ್ತಿತ್ತು ಪಿನಾಕಿ ನನ್ನ ಮಾತನ್ನ ಖಂಡಿತ ಕೇಳ್ತಾನೆ ಅಂತ. ಅಯ್ಯೋ, ಈ ಅಂಕಲ್ಗೆ ಹೆಂಗ್ ಗೊತ್ತು ನಾನು ಹ್ಯಾಪಿ ಅಂತ? ನನ್ನ ಗಪ್ಪು ಅನ್ಕೊಂಡ್ಬಿಟ್ಟವ್ರು ಇವರು. ನೋಡಿ ಗಪ್ಪು, ಇವತ್ ನಾನು ನಿನ್ಗೆ ನಮ್ಮ ಭೂತದ ಲೋಕದ ಬಗ್ಗೆ ಮತ್ತು ನಮ್ಮ ಸಾಹಸದ ಬಗ್ಗೆ ಕತೆ ಹೇಳ್ತೀನಿ. ಹೇಳು, ಬೇಕಾದ ಕತೆ ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ. ಅಯ್ಯೋ, ಸಿಗಾಕೊಂಡ್ಬಿಟ್ನಲ್ಲಪ್ಪ. ಇವ್ರ ಬೋರಿಂಗ್ ಕತೆಗಳು ಕೇಳಕ್ ತಂಕೆಲ್ಲ ಆಗೋದಿಲ್ಲ ನಿಜವಾಗ್ಲೂ. ಕೇಳು, ಕತೆ ನಂಬರ್ 1. ಚೆನ್ನಾಗಿ ಮಾಡ್ಬೇಕು, ಸರಿನಾ? ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿದೆ. ಗಪ್ಪು, ನೀನ್ ಇಲ್ಲೇ ಇರು, ನಾನು ಫಾರ್ಮ್ ಫಿಲ್ ಮಾಡಿ ಬರ್ತೀನಿ. ನೋ ಪ್ರಾಬ್ಲಮ್. ಸರ್, ನಿಮ್ಮ ಹೆಸರು ಮತ್ತೆ ನಾಯಿ ಹೆಸರು ತಿಳಿಸ್ತೀರಾ ಸ್ವಲ್ಪ? ಗಪ್ಪು, ಇದ್ ಬಂದಿದೆ ಅಂದ್ರೆ ಪಿನಾಕಿ ಬಂದಿರ್ಲೇಬೇಕು. ಈ ಕಾಂಪಿಟೇಷನ್ ಅಲ್ಲಿ ಗಪ್ಪುನ ನಾನ್ ಸೋಲಿಸ್ಲೇಬೇಕು. ಗಪ್ಪು ಸೋತ್ರೆ ಪಿನಾಕಿ ಸೋಲ್ತಾರೆ. ವಾಹ್, ಎಂತ ಐಡಿಯಾ! ಗಪ್ಪು, ಇಡೀ ಇದನ್ನ. ಈ ಗಪ್ಪು ಎಲ್ಲ ನಾಯಿಗಳ ತರ ಅಲ್ಲ, ಈ ಫ್ರಿಸ್ಬಿಂದೆ ಓಡ್ ಹೋಗಕ್ಕೆ. ಎಂತ ನಾಯಿ ಇದು? ಇದಕ್ ನಾನು ಹೇಳಿದ್ದೆಲ್ಲ ಅರ್ಥನೇ ಆಗ್ತಿಲ್ಲ. ಓಹೋ, ಈ ಫ್ರಿಸ್ಬಿನ ತಗೊಂಡ್ ಬರ್ಲಿಲ್ಲ ಅಂತಂದ್ರೆ ಈ ಶಂಟು ಗೊತ್ತಾಗೋಗ್ಬಿಡುತ್ತೆ ನಾನು ನಾರ್ಮಲ್ ನಾಯಿ ತರ ಬಿಹೇವ್ ಮಾಡ್ತಿಲ್ಲ ಅಂತ. ಇವನಿಗೆ ಡೌಟ್ ಬರ್ಬಾರ್ದು. ಈಗ ದಾರಿಗೆ ಬಂತು.
ಈಗ ನೋಡ್ತೀನಿ ಗಪ್ಪು ಮತ್ತೆ ಪಿನಾಕಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ರಿಜಿಸ್ಟ್ರೇಷನ್ ಆಗೋಯ್ತು. ಗಪ್ಪು ಗಪ್ಪು ಗಪ್ಪು. ಅಯ್ಯೋ, ಈ ಗಪ್ಪು ಎಲ್ಲಿ ಹೋಗ್ಬಿಟ್ಟ? ಇಲ್ಲೂ ಇಲ್ಲ. ಗಪ್ಪು 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 ಏನು ನಾರ್ಮಲ್ ನಾಯಿಗಳ ತರ ಅಲ್ಲ, 4 ಗೋಡೆ ಮಧ್ಯೆ ಕೂಡ್ ಹಾಕಕ್ಕೆ. ನಡಿ ಗಪ್ಪು, ಹೊರಗೋಗು. ನಾ ಬಂದೆ ಆಚೆ. ಹಾ ಗಪ್ಪು, ನೀನ್ ಇಲ್ಲಿದ್ಯಾ? ಪಿನಾಕಿ, ನೀನ್ ಏನ್ ಮಾಡ್ದೆ? ನಾನಿನ್ನು ಒಣಗೋ ತನಕ ಭೂತಗಳ ಚೇಷ್ಟೆ ಮಾಡಕ್ ಆಗಲ್ಲ. ಈಗ ಏನ್ ಮಾಡೋದು ಪಿನಾಕಿ? ಎಲ್ರು ನನ್ನ ನೋಡ್ಬಿಟ್ರೆ ಅನ್ಸುತ್ತೆ. ಇವೆಲ್ಲನೂ ನಿನ್ನ ನೋಡ್ಬಿಟ್ಟು ಅನ್ಸುತ್ತೆ ಗಪ್ಪು. ಓಡೋ ಗಪ್ಪು. ಏನ್ ನಡೀತಿದೆ ಇಲ್ಲಿ? ಅಯ್ಯೋ, ಇದೇನ್ ಹಾಕೊಂಡಿದೀನಿ ನಾನು? ಆದ್ರೂ ಒಂಥರ ಚೆನ್ನಾಗಿದೆ. ಗಪ್ಪು ಗಪ್ಪು. ಆ ಕಡೆ ಹೋದ್ವು. ಅರೆ, ಏನ್ ನಾಯಿಗಳಿವು ಬಟ್ಟೆಲ್ಲ ಹಾಕೊಂಡಿದಾವೆ? ಅರೆ ಮಮ್ಮಿ, ನಾಯಿ. ನಾನು ಸ್ಕೂಟರ್ ತಗೊಂಡು ಹೋಗ್ಬೋದಾ? ಬೇಡ ಬೇಡ ಬೇಡ. ಅಯ್ಯೋ ಅಮ್ಮ. ಅಯ್ಯೋ, ಇದೆಲ್ಲ ಏನಪ್ಪಾ ಆಗ್ತಿದೆ? ಸಾರಿ ಆಂಟಿ, ಸಾರಿ. ಎಂತ ಕಾಲ ಬಂತಪ್ಪ. ಈಗಿನ ಕಾಲದಲ್ಲಿ ನಾಯಿಗಳು ಬಟ್ಟೆ ಹಾಕೊಂಡು ಓಡಾಡತ್ವಲ್ಲ. ಅಯ್ಯೋ ಕಾಪಾಡಿ. ಓಡು ಗಪ್ಪು, ಓಡು. ಇನ್ನು ಜೋರಾಗಿ. ಹುಷಾರು ಗಪ್ಪು. ಸದ್ಯ ತಪ್ಪಿಸ್ಕೊಂಡ್ವಲ್ಲ. ಅಯ್ಯೋ, ಇಲ್ಲ, ಇನ್ನೂ ಇಲ್ಲ. ಓಡು. ಗಪ್ಪು, ರೈಟ್ಗೆ ಹೋಗು. ಆ ದಾರಿ ಊರಿಂದ ಹೊರಗೆ ಹೋಗುತ್ತೆ. ಆ ಜಾಗಕ್ಕೆ ಯಾರು ಬರೋದಿಲ್ಲ. ಓ ವಾವ್, ಟೈರ್. ಗಪ್ಪು, ಟೈರ್ ಒಳಗಿಂದ ಜಂಪ್ ಮಾಡು. ವೆರಿ ಗುಡ್ ಗಪ್ಪು. ಕಮ್ ಆನ್ ಗಪ್ಪು, ಬೇಗ. ಈ ಗೇಟ್ ಕಡೆಗೆ ಬೇಗ ಬಾ ಗಪ್ಪು. ಗಪ್ಪು, ಈ ಗೇಟ್ ಕೆಳಗಡೆ ಕ್ರಾಲ್ ಮಾಡ್ಕೊಂಡ್ ಬಾ. ಇಲ್ಲ ಅಂತಂದ್ರೆ ಹೋಗಕ್ಕಾಗಲ್ಲ. ಬೇಗ ಗಪ್ಪು, ತಪ್ಪಿಸ್ಕೊಂಡು ಓಡು. ಇಲ್ಲ ನೀರು. ಅಯ್ಯೋ ನೋ, ಇಲ್ಲಿಂದ ದಾರಿನೇ ಇಲ್ವಲ್ಲ. ಈಗೇನ್ ಮಾಡೋದು? ಇಲ್ಲಿಂದ ಎಲ್ಲಿಗೆ ಹೋಗೋದು? ಅಯ್ಯೋ, ಇಲ್ಲಿಂದ ದೂರ ಬೇರೆ ಇದೆಯಲ್ಲಪ್ಪ. ಗಪ್ಪು, ಸ್ವಿಂಗ್. Come on, come on, come on, come on, come on. You can do it. Come on. Yeah, Gappu. Yeah. ಮೇಲ್ ಬಾರೋ, ಮೇಲ್ ಬಾ. ಅರೆ ವಾ, ಇವ್ ನೆಂದೋದ, ನನ್ ಒಣಗೋದೆ. ನಡಿ, ಈ ಡಾಗ್ಸ್ ಎಲ್ಲ ಅದ್ರ ಜಾಗಕ್ಕೆ ಸೇರಿದೆ. ಈಗ ನಾವು ನಮ್ ಜಾಗಕ್ಕೆ ಸೇರೋಣ. ಡಾಗ್ ಶೋ ಗ್ರೌಂಡ್ ಸದ್ಯ ಬಂದ್ ತಲುಪದ್ವಲ್ಲ.
ಅರೆ ಈ ನಾಯಿ ಎಲ್ಲೋಯ್ತು? ಅರೆ ಗಪ್ಪು ಯಾವಾಗ ಆಚೆ ಬಂದ? ಸ್ವಲ್ಪ ಹೊತ್ತಿಗೂ ಮುಂಚೆ ನನ್ ಗಪ್ಪುನ ರೂಮಲ್ಲಿ ಲಾಕ್ ಮಾಡಿದ್ದಲ್ಲ. ಅಯ್ಯೋ ಇಲ್ಲಿ ಬರೀ ಒಂದೇ ಡಾಗ್ ಇದೆಯಲ್ಲ. ಬೇರೆ ಡಾಗಿಗಳೆಲ್ಲ ಎಲ್ಲಿ ಹೊಟ್ಟೋಗ್ಬಿಟ್ಟು? ಅರೆ ರಾಕಿ ನೀ ಎಲ್ಲೋಗಿದೆ? ನಿನ್ ಬಣ್ಣ ಯಾಕೆ ಈ ತರ ಆಗೋಗಿದೆ? ಏನಾಯ್ತು ಟಾಮಿ, ಇದ್ರಲ್ಲಿ ಹೆಂಗ್ ಸಿಕ್ಕಾಕೊಂಡೆ ನೀನು? ಈಗ ಸ್ಪರ್ಧೆ ನಡೆಯುತ್ತೆ, ಎಲ್ಲಾ ಡಾಗಿಗಳನ್ನ ಬೇಗ ಬೇಗ ಕರ್ಕೊಂಬನ್ನಿ. ಈ ಟೈಗರ್ ನಿನ್ ಕೈಲಿ ಆಗುತ್ತೆ, ಮಾಡು ನೀನು, ಕಮಾನ್. ಈಗ ಸ್ಪರ್ಧೆ ಶುರು. ಅರೆ ಈ ಡಾಗ್ಸ್ಗೆಲ್ಲ ಏನಾಯ್ತು ಸ್ನೇಹಿತರೆ? ಡಾಗ್ ಶೋನ ಮೊದಲನೇ ಕಾಂಪಿಟೇಷನ್ ಅಂತ ಹೇಳಿದ್ರೆ ಹೈ ಜಂಪ್. ಈಗ ನೋಡ್ತಾ ಇರಿ, ಡಾಗಿ ಜಂಪ್. ಈ ಟಾಮಿಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ. ನೋಡಿ ಡಾಗಿ ಯಾಕೋ ಸ್ವಲ್ಪ ಕಿರಿಕ್ ಮಾಡ್ತಾರೆ ಕಾಣಿಸುತ್ತೆ ಅಲ್ವಾ? ನೋಡಿ ಸ್ಪರ್ಧೆಲಿ ಜಾಸ್ತಿ ಮೇಲೆ ಹಾರಿದ್ದು ರಾಕಿ. ಮಜಾ ಬಂತು, ರಾಕಿ ಚೆನ್ನಾಗಿ ಗುರ್ದ. ನಿಮ್ ನಾಯಿಗಳೆಲ್ಲ ಫೇಲ್ ಆಗೋಯ್ತು. ಈಗ ಮುಂದಿನ ಸ್ಪರ್ಧೆ ಬಹಳ ಕುತೂಹಲಕಾರಿಯಾಗಿ ನಡೆಯುತ್ತೆ. ಈಗ ಎಲ್ಲ ಡಾಗಿಗಳು ರಿಂಗ್ ಮೂಲಕ ಈ ಕಂಬಗಳನ್ನ ಹಾರಿ ಹೋಗ್ಬೇಕಾಗಿದೆ. ಈಗ ಎಲ್ಲ ಡಾಗಿಗಳು ತಮ್ಮ ಫೈನಲ್ ಪೊಸಿಷನ್ಗೆ ಬರ್ಬೇಕಾಗಿ ಕೇಳ್ಕೊಳ್ತೀನಿ. ರಾಕಿ ರೆಡಿ ಆಗಿದ್ಯಾ? ಬೇಗ ಹೋಗು, ಈ ಕಾಂಪಿಟೇಷನ್ ನಾವೇ ಗೆಲ್ಬೇಕು. ಬೇಗ ಹೋಗು, ಬೇಗ ಬೇಗ. ಪ್ರೇಕ್ಷಕರೇ ಈಗ ಶುರು ಮಾಡ್ತಾ ಇದೀವಿ. ಕಪ್ಪು ಓಡೋಗ್ತಾ ಇದ್ದಾನೆ. ಕಪ್ಪು ಮೊದಲನೇ ಸ್ಥಾನದಲ್ಲಿದ್ದಾನೆ, ಹಾಗೆ ರಾಕಿ ಎರಡನೇ ಸ್ಥಾನದಲ್ಲಿದ್ದಾನೆ. ಮತ್ತೊಡೆ ನಾಯಿ ಸಿಕ್ಕಾಕೊಂಡ್ಬಿಟ್ಟು ಟಾಮಿ ಮತ್ತೆ ಟೈಗರು ನೆಲದ ಮೇಲೆ ಬಿದ್ದೋಗ್ಬಿಟ್ಟು. ಇದ್ರ ಜೊತೆ ಮೊದಲನೇ ಸ್ಥಾನದಲ್ಲಿ ಕಪ್ಪು, ಎರಡನೇ ಸ್ಥಾನದಲ್ಲಿ ರಾಕಿ, ಹಾಗೆ ಮೂರನೇ ಸ್ಥಾನದಲ್ಲಿ ಅಯ್ಯೋ ಅಯ್ಯೋ ಇದೇನು ಹತ್ತಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಕಪ್ಪು ಮೊದಲನೇ ಸ್ಥಾನನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನೋಡಿ ಬಹಳ ಕಷ್ಟಕರವಾದ ರೌಂಡ್. ಈ ಚಿಕ್ಕ ಡಾಗಿ ಅದನ್ನ ಹೆಂಗಾರುತ್ತೆ ನೋಡಿ ಬಿಡೋಣ. ಈಗ ನೋಡಿ ಹಾರ್ತಾ ಇದೆ, ಬಹಳ ಚೆನ್ನಾಗಿ ಅದನ್ನ ಹೇಳ್ಕೊಂಡ. ನೋಡಿ ಕಪ್ಪು ಬಹಳ ಒಳ್ಳೆ ಸ್ಪರ್ಧೆ ನೀಡ್ತಾ ಇದ್ದಾನೆ. ಮತ್ತೆ ನೋಡಿ ರಾಕಿ ಹಿಡ್ಕೊಳಕ್ಕಾಗದೆ ನೆಲದ ಮೇಲೆ ಬಿದ್ದೋಗ್ಬಿಟ್ಟ. ಇದರಿಂದಾಗಿ ರಾಕಿ ಸ್ಪರ್ಧೆಯಿಂದ ಔಟ್ ಆಗೋಗ್ಬಿಟ್ಟ. ಕಪ್ಪು ಮೊದಲನೇ ಸ್ಥಾನ ಬಂದು ಕೂತ್ಕೊಂಡಿದ್ದಾನೆ. ಎಂತ ಸ್ಪರ್ಧೆ ಅಂತ ಕಪ್ಪು ಪ್ರೂವ್ ಮಾಡಿ ತೋರಿಸ್ತಾ. ಎಷ್ಟು ಚಿಕ್ಕವನಾದ್ರೂ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ಕಪ್ಪು. ಕಪ್ಪು ಆದ ಈ ಕಾಂಟೆಸ್ಟ್ ನ ವಿನರ್. ರಾಕಿ ನೀನೇ ಸೋಲ ಕಾರಣ. ಇಲ್ಲಿ ಕೇಳಿ ವೀಕ್ಷಕರೇ, ಈ ದಿನದ ಡಾಗ್ ಶೋನ ವಿನರ್ ಕಪ್ಪು. ಈಗ ಕೇಳು ನನ್ನ 132ನೇ ಕಥೆಯನ್ನ. ಮತ್ತೆ ಶತ್ರುಗಳು ದಾಳಿಯನ್ನು ಶುರು ಮಾಡಿದ್ರು. ಅವ್ರಿಗೆ 20 ಜನ ಇದ್ರು, ನಾನು ಒಬ್ಬನೇ ಇದ್ದೆ. ನಿನಗ್ ಗೊತ್ತಾ ಆಗ ನಾನು ಏನ್ ಮಾಡ್ದೆ ಅಂತ? ಅರೆ ಎಲ್ಲಿ ಹೋಗ್ತಾ ಇದ್ಯಾ? ನನ್ ಕತೆ ಕೇಳೋದಿಲ್ವಾ? ತುಂಬಾನೇ ಕಷ್ಟ ಆಗ್ತಿದೆ ನಿನ್ ಕತೆ ಕೇಳಕ್ಕೆ. ಇನ್ ಒಂದು ಕತೆ ನಾ ಕೇಳಿದ್ರು ಪಕ್ಕ ಬದುಕಿರಲ್ಲ ನಾನು. ಹ್ಯಾಪಿ ನೀನ್ ಇಲ್ಲಿದ್ಯಾ? ಕಪ್ಪು ಎಲ್ಲ ಹೋದಾಗಂದ್ರೆ ಕಪ್ಪು ಡಾಗ್ ಶೋಲ್ ಇದ್ದಾನೆ. ಡಾಗ್ ಶೋ